ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಂದ, ಅಯ್ಯೋ ನನ್ನ ಕಂದ, ನನ್ನ ಬಾಳಿನ ಬೆಳಕು, ನನ್ನ ಕಣ್ಣಿನ ನಂದಾದೀಪ ಆರಿ ಹೋಯಿತು. ಇನ್ನು ನನ್ನ ಬದುಕೆಲ್ಲ ಕೇವಲ ಶೂನ್ಯ. ಒಡಲ ನೋವನ್ನು ಆನಂದಿಸುತ್ತಲೇ ನವ ಮಾಸಗಳನ್ನು ಕಳೆದು ಹೊಸ ಜೀವಕ್ಕೊಂದು ಜನ್ಮವಿತ್ತು, ಹೊಸ ಜೀವನವನ್ನು ಪಡೆದಿದ್ದೆ. ತಾಯಿಯಾದ ಖುಷಿ ಒಂದಷ್ಟೇ ವೇಗವಾಗಿ ಮರೆಯಾಯಿತು. ಈ ಜಗತ್ತನ್ನು ಕಾಣಬೇಕಿದ್ದ ನನ್ನ ಕಂದನ ಜಗಮಗಿಸುವ ಕಣ್ಣುಗಳು ಶಾಶ್ವತವಾಗಿ ಮುಚ್ಚಿಬಿಟ್ಟಿದೆ. ಅಯ್ಯೋ ವಿಧಿಯೇ, ನಾನು ನಿನಗಾವ ದ್ರೋಹ ಮಾಡಿದೆ ಎಂದು ಈ ನನ್ನ ಕಂದನನ್ನು ನನ್ನಿಂದ ಕಸಿದುಕೊಂಡೆ. ತಾಯಿ, ಇದು ಶಾಂತಿದೂತನಾದ ಬುದ್ಧನ ಆವಾಸ ಸ್ಥಾನ. ದುಗುಡಕ್ಕೆ, ಅಶಾಂತಿಗೆ, ಕಣ್ಣೀರಿಗೆ ಇಲ್ಲಿ ಎಡೆಯಿಲ್ಲ. ಏನು, ಕಣ್ಣೀರಿಗೆ ಎಡೆ ಇಲ್ಲವೇ? ಹಾಗಾದರೆ ಆ ನಿಮ್ಮ ಬುದ್ಧದೇವ ನನ್ನ ಕಣ್ಣೀರನ್ನು ತೊಡೆಗೊಡೆಯುವನೆ, ನನ್ನ ಕಂದನನ್ನು ಮರಳಿ ಕೊಡುವನೆ. ಮರಳಿ ಜೀವ ಕೊಟ್ಟರೂ ಕೊಡಬಹುದು. ಅವನು ಸಿದ್ಧಜೀವಿ, ಬದುಕನ್ನು ಗೆದ್ದು ನಿಂತವನು. ಹಾಗಾದರೆ ಈಗಲೇ ನಾನು ಅವರನ್ನು ನೋಡುತ್ತೇನೆ, ನನ್ನ ಕಂದನನ್ನು ನಾನು ಮರಳಿ ಪಡೆಯುತ್ತೇನೆ. ದೇವ, ತೀರಿ ಹೋಗಿರುವ ನನ್ನ ಮಗುವಿಗೆ ಮರಳಿ ಜೀವದಾನ ಮಾಡುವಿರಾ? ಜೀವ ನೀಡಬಹುದು ತಾಯಿ, ಆದರೆ ಅದಕ್ಕಾಗಿ ನೀನೊಂದು ಹಿರಿಮದ್ದನ್ನು ತರಬೇಕು. ಹಿರಿಮದ್ದನ್ನು ತರಬೇಕೆ? ಮದ್ದು ಯಾವುದೆಂದು ಬೇಗನೆ ಹೇಳು ತಂದೆ. ಸಾಸಿವೆ. ಸಾಸಿವೆ ಕಾಳೆ? ಈಗ ಹೋಗಿ ಈಗ ಬಂದ. ನಿಲ್ಲು ತಾಯಿ, ಸಾಸಿವೆ ಎಂದರೆ ಬರೀ ಸಾಸಿವೆಯಲ್ಲ, ಸಾವು ನೋವುಗಳ ನರಳೆ ಸೋಕದ ಶೋಕವಿಲ್ಲದ ಮನೆಯ ಸಾಸಿವೆ. ಸಾವು ನೋವುಗಳ ನೆರಳೆ ಸೋಕದ ಶೋಕವಿಲ್ಲದ ಮನೆಯ ಸಾಸಿವೆ ಎಂದರೆ? ಸಾವಿಲ್ಲದ ಮನೆಯ ಸಾಸಿವೆ. ಅಷ್ಟೇ ಅಲ್ಲವೇ? ಅಗತ್ಯವಾಗಿ ತರುತ್ತೇನೆ ಗುರುದೇವ. ತಾಯಿ, ತಾಯಿ. ಯಾರಮ್ಮ? ತಾಯಿ, ನನ್ನ ಮಗು ತೀರಿ ಹೋಗಿದೆ. ಅದನ್ನು ಬದುಕಿಸಿಕೊಳ್ಳಲು ನನಗೆ ಸಾಸಿವೆ ಬೇಕು. ದಯವಿಟ್ಟು ದಯವಿಟ್ಟು ನನಗೆ ಸಾವಿಲ್ಲದ ಮನೆಯ ಸಾಸಿವೆ ಕೊಡುವಿರಾ? ಏನು, ನನ್ನ 3 ಮಕ್ಕಳನ್ನು ಕಳೆದುಕೊಂಡು ಮೊದಲೇ ದುಃಖದಲ್ಲಿರುವ ನನಗೆ ಅಣುಕಿಸಲೆಂದು ಬಂದಿರುವೆಯಾ? ತೊಲಗು ಇಲ್ಲಿಂದ. ಇಲ್ಲ ಇಲ್ಲ, ಎಲ್ಲಿ ನೋಡಿದರೂ ಒಂದೇ ಮಾತು, ಸಾವಿಲ್ಲದ ಮನೆ ಇಲ್ಲ, ಸಾವಿಲ್ಲದ ಮನೆಯ ಸಾಸಿವೆ ಕಾಳು ಸಿಗುವುದಿಲ್ಲ. ಅಯ್ಯೋ, ಇನ್ನು ನನಗೆ ಎಲ್ಲಿ ಸಿಗಬೇಕು ಸಾಸಿವೆ ಕಾಳು? ಗುರುದೇವ, ಗುರುದೇವ. ಬಂದೆಯಾ ತಾಯಿ? ನಿನ್ನ ದಾರಿಯನ್ನೇ ನೋಡುತ್ತಿದ್ದೆ. ಸಿಕ್ಕಿತೆಯಾ ಹಿರಿಮದ್ದು ಕಾಳು? ಎಷ್ಟು ಅಲೆದರೂ ಎಲ್ಲಿಯೂ ಸಿಗಲಿಲ್ಲ ಆ ಕಾಳು. ಏನೆಂದೆ? ಎಲ್ಲಿಯೂ ಸಾಸಿವೆ ಸಿಗಲಿಲ್ಲವೇ? ಬರಿಯ ಸಾಸಿವೆ ಎಲ್ಲೆಡೆಯೂ ಇತ್ತು, ಆದರೆ ಸಾವಿಲ್ಲದ ಮನೆಯ ಸಾಸಿವೆ ಎಲ್ಲಿಯೂ ಸಿಗಲಿಲ್ಲ. ಎಲ್ಲಿ ನೋಡಿದರೂ ಮೃತ್ಯುವಿನ ರುದ್ರ ಕುಣಿತ. ಪ್ರತಿಯೊಂದು ಮನೆಯಲ್ಲಿಯೂ ಸಾವಿನ ನಿರಂತರ ಗೋಳಾಟವೇ ಕಣ್ತುಂಬಿ ಬಂದಿತು. ಜಾತಸ್ಯಂ ಮರಣಂ ಧ್ರುವಂ. ಹುಟ್ಟಿದವರು ಸಾಯಲೇಬೇಕು. ಈ ಬದುಕು ಬರೀ ಭ್ರಮೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಕ್ಕಳು ಎಂಬ ಮೋಹಗಳೆಲ್ಲ ಕೇವಲ ಕ್ಷಣಿಕದ ಸಂಬಂಧಗಳು. ಇದಕ್ಕಾಗಿ ಶೋಕಿಸಬಾರದು, ಕನಸಿಗಾಗಿ ಅಳಬಾರದು. ದೇವ, ಮೋಹದ ಮೊರೆಯಲ್ಲಿ ಮುಚ್ಚಿದ ನನ್ನ ಕಣ್ಣುಗಳನ್ನು ತೆರೆಸಿದೆ.
2 ದಿನಗಳ ಹಿಂದೆ ಹಸನೀಗಿದ ನನ್ನ ಕಂದನನ್ನು ಶವ ಸಂಸ್ಕಾರ ಮಾಡದೆ ಮತ್ತೆ ಬದುಕಿಸಿಕೊಳ್ಳಬೇಕು ಎಂಬ ಹಠದಲ್ಲಿ ಕಾಡು ಮೇಡುಗಳನ್ನು ಅಲೆದು ಸೋತು ಹೋದೆ. ನನ್ನ ಭ್ರಮೆಯೆಲ್ಲ ಹರಿದು ಹೋಯಿತು. ಶವವನ್ನು ಸಂಸ್ಕಾರಕ್ಕೆ ಬಿಡುತ್ತೇನೆ, ನನ್ನ ಕನಸನ್ನು ಮರೆಯುತ್ತೇನೆ. ಹೋಗಿ ಬಾ, ಮಂಗಳವಾಗಲಿ. बुद्धं शरणं गच्छ